ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಹೇರ್ ಟ್ರಾನ್ಸ್ಪೋರ್ಟ್ ಗುರು ಚಾನಲ್ನಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸ್ನೇಹಿತರೆ. 2026ರ ಹೊಸ ಸೀರೀಸ್ಗೆ ತಮಗೆ ಮತ್ತೊಂದು ಬಾರಿ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋ 2026ಕ್ಕೆ ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿ 8 ವರ್ಷಕ್ಕಿಂತ ಹೆಚ್ಚಾಯಿತು. ಈಗ ಹೆಂಗೆ ರಿಸಲ್ಟ್ ಇದೆ ಅನ್ನೋದನ್ನು ಡೈರೆಕ್ಟಾಗಿ ತೋರಿಸ್ತೀನಿ. ಯಾಕಂದರೆ ನಾವು ವ್ಯೂಸ್ ಮಾಡಿಸ್ಕೊಳ್ಳೋದಕ್ಕೆ ಲಾಸ್ಟ್ವರೆಗೆ ಇಟ್ಕೊಂಡು ಭಾಳ ಹೊತ್ತು ನೀವು ವಾಚ್ ಟೈಮ್ ಬರಲಿ ಅಂತ ಮಾಡಲ್ಲ. ಹಾಗಾಗಿ ಸ್ಟಾರ್ಟಿಂಗ್ನಲ್ಲಿ ಅದನ್ನೇ ತೋರಿಸ್ಬಿಡ್ತೀನಿ. ಅದಾಗಿದ ಮೇಲೆ ಯಾಕೆ ಹಿಂಗಾಗಿದೆ ಹೋಗಿ ಬಂದು ನನಗೊಬ್ಬನಿಗೆ ಯಾಕೆ ಹಿಂಗಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ರಿಸಲ್ಟ್ ನೋಡ್ಬಿಡಿ, ಮೊದಲು ಸುಮ್ಮನೆ ಮಾತಾಗುತ್ತೆ ನೋಡಿರಿ. ಚೆನ್ನಾಗಿರುತ್ತೆ ಅನ್ಸುತ್ತಾ? ಓಕೆ, ಚೆನ್ನಾಗಿದೆ, ಓಕೆ ಸರ್, ಕವರ್ ಆಗೈತಲ್ಲ ಸರ್, ಚೆನ್ನಾಗೈತಲ್ಲ ಸರ್ ಅಂತ ಅನಿಸುತ್ತೆ. ಆದರೆ ನಿಜವಾಗ್ಲೂ ಏನಂದರೆ ಹಿಂಗೆ ನೋಡಿ, ಇಲ್ಲೇ ನಾನು ಮೊದಲೇ ಸ್ವಲ್ಪ ಹಿಂದಿತ್ತು, ಜೊತೆಗೆ ಇಲ್ಲಿ ನಿಮಗೆ ಸ್ವಲ್ಪ ಹೆಚ್ಚಿಗಿತ್ತು ಕೂದಲು. ಈ ಭಾಗದಲ್ಲಿ ನನಗೆ ಇಲ್ಲಿ ಸ್ವಲ್ಪ ಕೂದಲು ಹೋಗಿದೆ, ಇಲ್ಲಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿದೆ. ಇದು ನಿಜವಾಗೂ ಆಗಿರೋದು. ಯಾಕಂದರೆ ನಾವು ಇಲ್ಲಿ ವಿಡಿಯೋ ಮಾಡ್ತಿರೋದು ಯಾವುದೇ ಕ್ಲಿನಿಕ್ಕನ್ನು ಪ್ರಮೋಟ್ ಮಾಡೋಕ್ಕಲ್ಲ. ಮುಂದೆ ಕೂದಲು ಕಾಣುತ್ತೆ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಲ್ಲಿ ಸ್ವಚ್ಛ ಭಾರತದತ್ತ ನಮ್ಮ ಪಯಣ. ಇಲ್ಲಿ ಥಿನ್ನಿಂಗ್ ಎಷ್ಟರ ಮಟ್ಟಿಗೆ ಆಗಿದೆ. ಥಿನ್ನಿಂಗ್ ಅನ್ನೋಕ್ಕಿಂತ ಹೆಚ್ಚಿಗೆ ಇದನ್ನು ನಾವು ಬಾಲ್ಡ್ನೆಸ್ಗೆ ಹೋಲಿಕೆ ಮಾಡ್ಬೋದು ಈ ಭಾಗದಲ್ಲಿ. ಯಾಕೆ ಹೇಳ್ತಿದ್ದಂದರೆ ಸ್ನೇಹಿತರೆ, ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡೆ, ಓಕೆ. ಅದಾಗಿದ ಮೇಲೆ ಸತತವಾಗಿ ಅನೇಕ ವರ್ಷ ವಿಡಿಯೋ ಮಾಡಿದೆ, ಓಕೆ. ಅದಾಗಿದ ಮೇಲೆ ನಾನು ಹಿಂದ್ಗಡೆನೂ ಸ್ವಲ್ಪ ನೋಡ್ಬಿಡ್ರಿ, ನಿಮಗೆ ಕಾಣುತ್ತಿಲ್ಲ ಗೊತ್ತಿಲ್ಲ, ಇಲ್ಲಿ ಸ್ವಲ್ಪ ಗ್ಯಾಪ್ ಆಗಿದೆ, ಕಾಣುತ್ತಾ? ಯಾಕೆ ಇದನ್ನೆಲ್ಲ ತೋರಿಸಿದ್ದೇನೆಂದರೆ, ನಾನು ಕರೆಕ್ಟಾಗಿ ಕೇರ್ ಮಾಡ್ಕೊಂಡಿಲ್ಲ. ಆದರೂ ಇದು ಕರ್ಲಿ ಹೇರ್ ಇರೋದ್ರಿಂದ ಈ ಕೂದಲು ಕವರ್ ಆಗುತ್ತೆ. ಹಾಗಾಗಿ ನಿಮಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂದಲು ಚೆನ್ನಾಗಿದ್ದಾವೆ, ಏನು ಸ್ವಲ್ಪ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಹೋಗಿದೆ ಅಂತ. ಅದಕ್ಕೆಲ್ಲ ಕಾರಣ ಈಗ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಥಿನ್ನಿಂಗ್ ಆಗಿದೆ, ಜೊತೆಗೆ ಇಲ್ಲಿ ಸ್ವಲ್ಪ ಕೂದಲು ಉದುರಿದೆ, ಅದನ್ನ ಹೇಳ್ತೀನಿ. ಇಲ್ಲೊಂದು ಸ್ವಲ್ಪ ಕೂದಲು ಕಡಿಮೆ ಆಗಿರೋದು, ಅದನ್ನ ಯಾಕೆ ಆತ ಅಂತ ಹೇಳ್ತೀನಿ. ಯಾಕಂದ್ರೆ ನಾನೀಗ ಲಾಸ್ಟ್ವರೆಗೂ ವೆಯ್ಟ್ ಮಾಡಿಸಿ ಆಮೇಲೆ ನಿಮಗೆ ನನ್ನ ರಿಸಲ್ಟ್ ತೋರಿಸಿ ಮಾಡಲ್ಲ. ಯಾಕಂದರೆ ನಾವು ಮಾಡ್ತಿರೋದು ಕೇವಲ ನಮ್ಮ ಚಾನಲ್ನ, ನಮ್ಮ ಕರ್ನಾಟಕದ ಜನರಿಗೆ ಇದು ಸರಿಯಾದ ಮಾಹಿತಿ ಸಿಗಬೇಕು. ನಮ್ಮ ಅನುಭವ ಏನಾದರೂ ಅವ್ರಿಗೆ ಉಪಯೋಗ ಆಗುತ್ತಂದರೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ. ಯಾಕಂದರೆ ಭಾಳಷ್ಟು ಚಾನಲ್ಗಳು ಈಗ ಕಂಪ್ನಿಗಳೇ ನಡೆಸ್ತಿದ್ದಾವೆ, ಆಸ್ಪತ್ರೆಗಳು ನಡೆಸ್ತಿದ್ದಾವೆ. ಅವರು ನಿಮಗೆ ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ನಾನು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕಾದ್ರೆ, ಇನ್ನೂ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ನನಗೂ ಸಹ ಎಷ್ಟೊಂದು ಕನ್ಫ್ಯೂಷನ್ಗಳಾಗ್ತವೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಆ ಕನ್ಫ್ಯೂಷನ್ಗಳು ನಮ್ಮ ಚಾನಲ್ ನೋಡೋರಿಗೆ ಆಗಬಾರ್ದು ಅನ್ನೋಂಥ ಉದ್ದೇಶ ಅಷ್ಟೇ. ಸ್ವಲ್ಪ ಕೂದಲು ಹೇರ್ ಸ್ಟೈಲ್ ಹೆಚ್ಚು ಕಡಿಮೆ ಆಗೈತಿ, ಹಿಂಗೆ ಕೆರ್ಕಣ್ಣೆಲ್ಲ. ಹಾಗಾಗಿ ಸುಧಾರಿಸ್ಕೊಳ್ರಿ ಎಲ್ಲ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಹೆಣ್ಮಕ್ಳು ನೋಡ್ತೀರಿ. ಮುಖ್ಯವಾಗಿ ಈ ರೀತಿ ಸ್ವಲ್ಪ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂದಲು ಸ್ವಲ್ಪ ಥಿನ್ನಿಂಗ್ ಆಗಿದೆ, ಅದನ್ನು ಸಹ ಹೇಳ್ತೀನಿ. ಯಾಕಂದರೆ 8 ವರ್ಷ ಆಯಿತು. ಹಿಂಗೆ ಯಾಕಾಗಿದೆ, ಜೊತೆಗೆ ಇಲ್ಲೂ ಸಹ ತೋರಿಸಿದೆ, ಇಲ್ಲಿ ಹಿಂಗಿದ್ದಿದ್ದು ಕೂದಲು ಸ್ವಲ್ಪ ಇಲ್ಲಿ ಸಹ ಹಿಂದಕ್ಕೆ ಹೋಗಿದೆ. ಯಾಕೆ ಅಂತ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ಯಾಕಂದರೆ ನಮಗಿಲ್ಲಿ ಆಸ್ಪತ್ರೆಗಳು, ಕ್ಲಿನಿಕ್ಕು, ಇನ್ನೊಂದು ಟ್ರೀಟ್ಮೆಂಟ್ ಇಂಪಾರ್ಟೆಂಟ್ ಅಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿರೋದು ಇರೋವಂಥ ಮಾಹಿತಿ, ಅದು ನಿಮಗೆ ಮುಟ್ಟೋದಷ್ಟೇ ಸ್ನೇಹಿತರೆ. ಯಾಕಂದರೆ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಒಂದು ಹೇರ್ ಫಾಲನ್ನು ಅವಾಯ್ಡ್ ಮಾಡೋದಕ್ಕೆ, ಬಾಲ್ಡ್ನೆಸ್ಸನ್ನು ಅವಾಯ್ಡ್ ಮಾಡೋದಕ್ಕಿರೋಂಥ ಚಿಕಿತ್ಸೆ ಅಲ್ಲ. ಇದು ಕೇವಲ ನಿಮಗೆ ಹೋಗಿರೋವಂಥ ಕೂದಲನ್ನು ನಿಮ್ಮದೇ ಹಿಂದ್ಗಡೆ ಇರೋಂಥ ಡೋನರ್ ಇರೋದ್ರಿಂದ ನಿಮಗೆ ಆ ಜಾಗದಲ್ಲಿ ಕೂದಲು ಹಾಕುವಂಥ ಒಂದು ಪ್ರಕ್ರಿಯೆ ಅಷ್ಟೇ. ಒಂದು ಚಿಕ್ಕ ಆಪ್ರೇಷನ್ ಅಷ್ಟೇ. ಚಿಕ್ಕದಾದ್ರೂ ಅನ್ಕೊಂಡ್ರೆ, ದೊಡ್ಡದಾದ್ರೂ ಅನ್ಕೊಂಡ್ರೆ. ಯಾಕೆ ಇದು ಮಾತು ಹೇಳ್ತಿದ್ದೀನಿ ಅಂದರೆ, ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಜಾಗದಲ್ಲಿ ಕೂದಲಿದ್ದಾವೆ, ಅವು ಸ್ವಲ್ಪ ತೆಳಗಾಗಿರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಅದನ್ನು ಬಿಟ್ಟು ಸ್ವಲ್ಪ ಹಿಂದ್ಗಡೆ ಇರೋಂಥ ಭಾಗದಲ್ಲಿ ಕೂದಲು ಉದುರಿದೆ ಸ್ನೇಹಿತರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಅವ್ರು ಹಾಕಿದ್ದು ಕರೆಕ್ಟ್ ಇದೆ, ಆಯಿತು. ಆದರೆ ಅದು ಹಿಂದ್ಗಡೆ ಇರೋಂಥ ಕೂದಲು ಉದುರದಂತೆ ನಾನು ಸ್ವಲ್ಪ ಟ್ರೀಟ್ಮೆಂಟ್ಸನ್ನು ಸತತವಾಗಿ ತಗೋಬೋದಿತ್ತು. ನಾನು ಸ್ವಲ್ಪ ಕೇರ್ ಮಾಡ್ಕೋಬೇಕಾಗಿತ್ತು. ನಾನು ಏನು ಮಾಡ್ತಿದ್ದೆ, ಬೆಳಗ್ಗೆ 4:15ಗೆ ಎದ್ದೇಳೋದು, ಅಡುಗೆ ಮಾಡ್ಕೊಂಡು ಬಾಕ್ಸ್ ಕಟ್ಕೊಂಡು ಟಿಫನ್ನು ಊಟದ 2 ಕಟ್ಕೊಂಡು ಟ್ಯೂಷನಿಗೆ ಬರೋದು 5:15. 5:15ಇಂದ 8 ಗಂಟೆವರೆಗೂ ಟ್ಯೂಷನ್ ಮಾಡು. ಟ್ಯೂಷನ್ ಮಾಡಿದ್ಮೇಲೆ ಸ್ಕೂಲ್ಗೆ ಹೋಗು. ಸ್ಕೂಲ್ಗೆ ಹೋಗಿದ್ಮೇಲೆ 5 ಗಂಟೆಗೆ ಇಲ್ಲಿ ಬಂದ ತಕ್ಷಣ ಮತ್ತೆ 8 ಗಂಟೆ 8:30 9 ಗಂಟೆವರೆಗೂ ಪಾಠ ಮಾಡು. ಅದಾಗಿದ ಮೇಲೆ ಮನೇಲಿ ಸ್ವಲ್ಪ ಹೋಗೋದು. ಇಷ್ಟಕ್ಕೆ ನಂದು ದಿನ ಹೋಗ್ಬಿಡ್ತಿತ್ತು. ಹಾಗಾಗಿ ನಾನು ಕೇರ್ ಮಾಡ್ಕೊಳಕ್ಕಾಗಿಲ್ಲ. ಜೊತೆಗೆ ವಿಡಿಯೋ ಮಾಡೋದು ಬಿಟ್ಟು ಭಾಳ ತಪ್ಪು ಕೆಲಸ ಮಾಡಿದೆ. ನಿಮಗೆಲ್ಲರಿಗೂ ಅದರಿಂದ ಎಷ್ಟು ಉಪಯೋಗ ಆಗುತ್ತಿಲ್ಲ ಗೊತ್ತಿಲ್ಲ, ನನಗೆ ಭಾಳ ಉಪಯೋಗ ಆಗ್ತಿತ್ತು. ಯಾಕಂದರೆ ನಾನು ವಿಡಿಯೋ ಮಾಡ್ತೀನಿ ಅಂತಂದಾದರೂ ಆಗಿರಲಿ, ಪದೇ ಪದೇ ಕೂದಲು ನೋಡ್ತಿದ್ದೆ, ಏನಾರು ಆಗ್ತಿದ್ದೆ ಅಥವಾ ವೀಕ್ನೆಸ್ ಆಗ್ತಿದೆ, ಹೇರ್ ಫಾಲ್ ಆಗ್ತಿದೆ, ಅದು ನಾನು ಟ್ರೀಟ್ಮೆಂಟ್ ತಗೊತಿದ್ದೆ, ಚೆನ್ನಾಗಿ ಇಟ್ಕೊತಿದ್ದೆ. ಇವೆಲ್ಲ ನನಗೆ ಎಡವಟ್ಟಾಗಿರೋದು, ನಾನು ಕೇರ್ ಮಾಡ್ಕೊಂಡಿಲ್ಲ. ಹಾಗಾಗಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂದಲು ಇದ್ದರೂ ಸಹ ಹಿಂದ್ಗಡೆ ಇರೋವಂಥ ಕೂದಲು ಹೇರ್ ಫಾಲ್ ಆಗಿ ನನಗಿಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಟೈಪ್ ಆಗ್ತಿದೆ. ಇದಕ್ಕೆ ನಾನು ಏನು ಮಾಡ್ಬೋದಾಗಿತ್ತು ಸ್ನೇಹಿತರೆ? ನಿಮಗೆ ಗೊತ್ತಿರೋ ಹಾಗೆ ಈಗ ಮೆಡಿಸಿನ್ ಆದರೂ ಬಳಸ್ಬೋದಾಗಿತ್ತು, PRP ಆದರೂ ಮಾಡಿಸ್ಬೋದಾಗಿತ್ತು. ಜೊತೆಗೆ ಇತ್ತೀಚೆಗೆ 2026ರಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಕೊಡ್ತೀನಿ. ಏನಂದರೆ ಈಗ PRPಗಿಂತ ಬೆಟರ್ ಟ್ರೀಟ್ಮೆಂಟ್ಸು
ಒಳ್ಳೆ ರಿಸಲ್ಟ್ ಇರೋವಂಥವು ಜೊತೆಗೆ ಅವೆಲ್ಲವನ್ನೂ ಸಹ ನಾನು ಒಂದಿಷ್ಟು ಸತತವಾಗಿ ತಗೊತಾ ಇದ್ದಿದ್ರೆ ಅಟ್ಲೀಸ್ಟ್ ನಾನು ಮಿನಾಕ್ಸಿಡಿಲ್ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಆಗಿರಲಿ ಅಥವಾ ಅವಾಗ PRP ಮಾಡಿಸೋದಾಗಿರಲಿ ಮಾಡಿಸ್ಕೊಂತಿದ್ರೆ ನನಗೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ನೀವೆಷ್ಟು ದುಡ್ಡು ಕೊಡ್ತೀರೋ ಅಷ್ಟು ನಾನು ದುಡ್ಡು ಕೊಡಲ್ಲ, ಕಡಿಮೆ ದುಡ್ಡು ಕೊಡ್ತೀನಿ PRP ಮಾಡಿಸ್ಕೊಳಕ್ಕೆ ಹೋದರೆ ಹಾಸ್ಪಿಟ್ಲ್ಗಳಲ್ಲಿ. ಯಾಕಂದರೆ ಈಗ ನಾವು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತೀವಿ ಅಂತ ಗೊತ್ತಿರುತ್ತಾ, ಹಂಗಾಗಿ ಬರ್ರಿ ಸರ್ ನಮ್ಮ ಹತ್ರ ಬರ್ಸ ಅಂತ ಹೇಳಿ ಇನ್ನೂ ಭಾಳ ರೀಸನೇಬಲ್ ರೇಟಿಂಗ್ ಮಾಡಿಬಿಡ್ತಾರೆ. ಆದರೆ ಅದನ್ನು ನಾನು ಮಾಡಿಸ್ಕೊಳ್ಳಿಲ್ಲ. ಈ ಕೆಲಸದ ಒತ್ತಡದಲ್ಲಿ ವಿಡಿಯೋ ಮಾಡೋಕ್ಕತ್ತಿಲ್ಲ ಅಂತಂದೇಳಿ ಅಲಕ್ಷ್ಯ ಮಾಡಿದೆ. ನನ್ನಂಗೆ ಯಾರ್ಯಾರು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಅಲಕ್ಷ್ಯ ಮಾಡಿದರೆ ನಿಮಗೂ ಸಹ ಈ ರೀತಿ ಸಮಸ್ಯೆ ಆಗಿದ್ದರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಈ ರೀತಿ ಏನಾದರೂ ಸಮಸ್ಯೆ ಆಗಿದ್ರು ಅಥವಾ ನಿಮಗೆ ಹೊಸದಾಗಿ ಏನಾದರೂ ಏರ್ ಫಾಲ್ ಶುರುವಾಗಿತ್ತಂದರೆ ನಾನು 8 ವರ್ಷದಿಂದ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ನೀವು ಹ್ಯಾಪಿ ಅಂದರೆ ಏನಂದರೆ ನೋಡಿ, ಇಲ್ಲಿವರೆಗೂ ಬಾಳ್ನೆಸ್ ಇದೆ ಅಂತ ಯಾರೂ ಅನ್ನೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಕವರ್ ಆಗಿದ್ದೀರಾ. ಅದಕ್ಕೆ ನಾನು ಏನೇನು ಮಾಡಿದೆ ಆ ಅನುಭವ ಆದರೂ ತಗೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಿ ಏನಂದರೆ, ನನಗೆ ಹೇಳಿದ್ನೆಲ್ಲ ನೆನಪಿಲ್ಲ. ಸ್ಕೂಲ್ಗೆಲ್ಲೂ ಹೋಗ್ತಿಲ್ಲ, ಕಾಲೇಜ್ಗೆಲ್ಲೂ ಹೋಗ್ತಿಲ್ಲ, ನಮ್ಮ ಗುರು ಅಕಾಡೆಮಿ ಅಷ್ಟೇ ರನ್ ಮಾಡ್ತೀನಿ. ಅದನ್ನು ರನ್ ಮಾಡೋದು ಜೊತೆಗೆ ಒಂದಿಷ್ಟು ವಿಡಿಯೋ ಮಾಡೋದು ಇವಿಷ್ಟೇ ಮಾಡ್ತಿದ್ದೀನಿ. ಹಾಗಾಗಿ ನಾನು ಡೇ ಟೈಮ್ನಲ್ಲಿ ಅಂದರೆ ದಿನಪೂರ್ತಿ ಬೆಳಗಿಂದ ಸಾಯಂಕಾಲದವರೆಗೂ ಫ್ರೀನೇ ಇರೋದ್ರಿಂದ ನಿಮಗೇನಾದರೂ ಸಲಹೆ ಸಹಕಾರ ಬೇಕಂದರೆ, ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಂದ್ರೆ ಏನೇ ಇತ್ತಂದರೂ ದಯವಿಟ್ಟು 8722332797 ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ನಾನು ಟೈಮ್ ನೋಡ್ಕೊಂಡು ನಿಮಗೆ ಫೋನ್ ಮಾಡ್ತೀನಿ. ಜೊತೆಗೆ ಇಲ್ಲಿ 2 ವಿಷಯ ಏನಂದರೆ, ನಿಮಗೆ ನನ್ನ ಅನುಭವ ಶೇರ್ ಮಾಡ್ಬೇಕು ಅನ್ನೋದು ಒಂದು ಇರ್ಬೋದು, ಜೊತೆಗೆ ನನ್ನ ಚಾನಲನ್ನು ನಾನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ನನಗೂ ಇದೆ. ಹಾಗಾಗಿ ನಾನು ಮತ್ತೆ ಈ ಹೊಸ ಟಾಪಿಕ್ ಬಂದಿದ್ದಾವೆ. ಸುಮ್ಮನೆ ಹೇಳಿದ್ದೆ ಹೇಳೋದು, ಆಡಿದ್ದ ಹಾಡೋ ಕಿಸ್ಪಾಯದಾಸ ಅನ್ನೋ ರೀತಿ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲದಕ್ಕೆ ನಾನು ವಿಡಿಯೋಗಳನ್ನು ಮಾಡೋದನ್ನು ಕಡಿಮೆ ಮಾಡಿದ್ದೆ. ಹೀಗೆಲ್ಲ ಹೊಸ ಮಾಹಿತಿ, ಹೊಸ ಇನ್ಫಾರ್ಮೇಷನ್ ಎಲ್ಲ ಬಂದಿದ್ದಾವೆ, ಅವನ್ನೂ ಸಹ ನಿಮಗೆ ಕೊಡ್ತೀನಿ. ಹಾಗಾಗಿ ಚಾನಲ್ನ ವಿಡಿಯೋಗಳನ್ನು ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಬೇರೆ ಬೇರೆ ಕಡೆಗೆ ಶೇರ್ ಮಾಡಿ, ನನಗೆ ಹೆಲ್ಪ್ ಮಾಡಿ. ಯಾರು ಹೆಲ್ಪ್ ಮಾಡ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಜೊತೆಗೆ ನಾನು ರಿಸಲ್ಟ್ ನೋಡಿದಿರಿ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಇನ್ನು ನಾನು ಇದನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಾನು ಮುಂದುವರಿತೀನಿ ಅನ್ನೋದನ್ನು ಸಹ ನಿಮಗೆ ನಾನು ಅಪ್ಡೇಟ್ ಕೊಡ್ಕೊತ ಹೋಗ್ತೀನಿ. ಜೊತೆಗೆ ನನ್ನಂಗೆ ಟ್ರಾನ್ಸ್ಪ್ಲಾಂಟೇಷನ್ ಮೊದಲು ಮಾಡಿಸ್ಕೊಂಡಿದ್ದವರು ಈಗ ಅವ್ರ ರಿಸಲ್ಟ್ ಯಾವ ರೀತಿ ಇದೆ ಅದನ್ನೂ ಸಹ ಹುಡ್ಕೊಂಬಂದು ಹೇಳ್ತೀನಿ. ಜೊತೆಗೆ ಈಗ ಹೊಸದಾಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳಕ್ಕೆ ಯಾರ್ಯಾರು ಇದ್ದೀರಿ ನೀವು ಸಹ ಮಾಹಿತಿಯನ್ನು ಕೊಟ್ಟು ನಿಮ್ಮದು ಏನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ನಿಮಗೆ ಸಿಕ್ತಂದರೆ, ಹೊಸ ಏನೋ ಪ್ರಾಬ್ಲಮ್ಸು ಈಗ ಇತ್ತೀಚೆಗೆ ಇನ್ನೊಂದು ರೀತಿ ಎಲ್ಲ ಭಾಳ ಮೋಸ ಎಲ್ಲ ಆಗ್ತಿದ್ದಾವೆ. ನನ್ನ ಹಿಂದಿನ ಶಾರ್ಟ್ಸ್ಗಳಲ್ಲಿ ನೋಡಿದಿರಿ ನೀವು. ಆ ಅಡ್ವರ್ಟೈಸ್ಮೆಂಟ್ ನೋಡೇ ಜನ ಫಿದಾಗಿ ದುಡ್ಡು ಪೇಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಸ್ಪತ್ರೆಗಳಿಗೆ. ದಯವಿಟ್ಟು ಹಂಗೆಲ್ಲ ಮಾಡ್ಕೋಬೇಡಿ. ನಿಮಗೆ ಆಸ್ಪತ್ರೆ ಗ್ಯಾರಂಟಿ ಅನಿಸಿದ ಮೇಲೆ ಮಾತ್ರ ಫೈನಲ್ ಮಾಡಿ. ನಾನೇ ಹೇಳಿದ್ರು ಫೈನಲ್ ಮಾಡೋದಲ್ಲ. ದಯವಿಟ್ಟು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಮಾಹಿತಿ ಎಲ್ಲ ತಗೊಳ್ಳಿ. ಜೆನ್ಯೂನ್ ಆಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಇರೋ ಕಡೆ ಮಾಡಿಸಿ. ಬರೀ ದುಡ್ಡು ಕಡಿಮೆ ಅಂತ ಮಾಡಿಸೋದು, ಇಲ್ಲ ದುಡ್ಡು ಹೆಚ್ಚಿಗೆಯಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡು ಮಾಡಿಸೋದು, ಎರಡೂ ಸಹ ಭಾಳ ಅಂದರೆ ಭಾಳ ಅಪಾಯಕಾರಿ. ಯಾಕಂದರೆ ಮುಖ್ಯವಾಗಿ 3 ವಿಷಯ ಸ್ನೇಹಿತರೆ. ಒಂದು ಸೇಫ್ಟಿ, ಅದು ಭಾಳ ಇಂಪಾರ್ಟೆಂಟು. ರಿಸಲ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಸುಧಾರಿಸ್ಕೊಳ್ಬೋದು. ಎರಡನೇದು ರಿಸಲ್ಟ್ ಚೆನ್ನಾಗಿ ಬರಲೇಬೇಕು. ಯಾಕಂದರೆ ಅದಕ್ಕೋಸ್ಕರ ನಾವು ನಮ್ಮ ದುಡಿಮೆ ಎಲ್ಲ ಹಾಕಿರ್ತೀವಿ ಭಾಳ ಜನ. ಆಮೇಲೆ ದುಡ್ಡಿನಕ್ಕಿಂತ ಹೆಚ್ಚಿಗೆ ಅದು ನಮ್ಮ ಸೆಂಟಿಮೆಂಟ್, ಅದು ಲಾಸ್ಟ್, ಅದು ನಮ್ಮ ಕೂದಲು ಹೋದ್ರೆ ನಮ್ಮ ಕಾನ್ಫಿಡೆನ್ಸ್ ಕಳ್ಕೊಂಡಿವಲ್ಲ, ಇನ್ನು ಮುಂದೆ ನಮ್ಗೆ ಕಾನ್ಫಿಡೆನ್ಸೇ ಬರಲ್ಲ ಅಂದ್ಕೊಂಡಿರ್ತೀವಿ. ಇದು ಲಾಸ್ಟ್ ಇದು. ಹಾಗಾಗಿ ಇದು ಫೇಲ್ ಆಗಬಾರ್ದು. ಎರಡನೇದು. ಮೂರನೇದು, ನಮಗೆ ಯಾವುದೇ ರೀತಿಯ ಮೋಸ ಮಾಡಿದ್ರು ಅನ್ನೋಂಥ ಭಾವನೆ ಬರಬಾರ್ದು. ಹಾಗಾಗಿ ಇವೆಲ್ಲದೂ ಸಹ ಸರಿಯಾಗಿ ಆಗಬೇಕಂದ್ರೆ ದಯವಿಟ್ಟು ನಮ್ಮ ಹಳೆ ವಿಡಿಯೋಗಳನ್ನು ನೋಡಿ. ಮುಂದೇನೂ ಅಪ್ಡೇಟ್ ಕೊಡ್ತೀನಿ, ಅಪ್ಡೇಟ್ಸನ್ನು ನೋಡಿ. ಇನ್ನೂ ನನಗೆ ಮಾಹಿತಿ ನಾನು ಏನಾದ್ರು ಕೊಡಬೇಕಂದ್ರೆ ಡೇ ಟೈಮ್ನಲ್ಲಿ ಫ್ರೀ ಇರ್ತೀನಿ ಅಂತ ಹೇಳಿದ್ನಲ್ಲ, ನನಗೂ ನೀವು ಹೆಲ್ಪ್ ಮಾಡ್ತೀರಿ. ಹಾಗಾಗಿ ನಿಮಗೂ ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಇನ್ನೂ ಹೊಸ ಟೆಕ್ನಾಲಜಿ, ಟ್ರೀಟ್ಮೆಂಟ್ಸ್ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.